ಸಂಬಂಧ ಈಗಾಗಲೇ ತನಿಖೆಯನ್ನು ಮುಂದುವರಿಸಿದೆ ಸಿಐಡಿ ಟೀಮ್ ಮೊದಲ ದಿನ ನಾವು ನೋಡಿದ್ವಿ ಸ್ಪಾಟ್ ವಿಸಿಟ್ ಮಾಡಿದ್ರು, ಎರಡನೇ ದಿನ CCTV ವಿಜುವಲ್ಸ್ ಅನ್ನು ತರಿಸ್ಕೊಳ್ಳೋ ಕೆಲಸ ಮಾಡಿದ್ರು. ಇದೇ ರೀತಿ ತನಿಖೆಯನ್ನು ಮುಂದುವರಿಸಿದ್ದಾರೆ. ಸ್ಥಳ ಮಹಜರ್, KSCA ಮತ್ತು DNA ಸಿಬ್ಬಂದಿಗಳ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. KSCA ಕಚೇರಿಗೆ ಭೇಟಿ ಕೊಟ್ಟು ಮಾಹಿತಿಯನ್ನು ತನಿಖಾ ತಂಡ ಪಡೆದಿತ್ತು. ಕೇವಲ ಮಾಹಿತಿ ಮಾತ್ರ ಅಲ್ಲ, CCTV ವಿಜುವಲ್ಸ್ ಅನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ. ಕೆಲ ಗಾಯಾಳುಗಳ ಹೇಳಿಕೆಯನ್ನು ಕೂಡ ತನಿಖಾ ತಂಡ ಪಡಿತಾ ಇದೆಯಂತೆ. ಇವತ್ತು 4 ಆರೋಪಿಗಳ ಕಸ್ಟಡಿಗೆ ಪಡೆಯುವ ಸಾಧ್ಯತೆ ಇದೆ. SP ಶುಭನ್ವಿತ ನೇತೃತ್ವದಲ್ಲಿ ಈ ತನಿಖೆ ಆಗ್ತಾ ಇದೆ. ಮೇಲಧಿಕಾರಿಗಳಿಗೆ RCB ಮತ್ತು DNA ಮತ್ತು KSCA ಮೇಲಧಿಕಾರಿಗಳಿಗೆ ನೋಟಿಸ್ ಕೊಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. 4 ಅರೆಸ್ಟ್ ಬಿಟ್ಟರೆ ಈ ಪ್ರಕರಣದಲ್ಲಿ ಇಷ್ಟು ದಿನ ಆಯಿತು. ಇಲ್ಲಿ ತನಕ ಎಕ್ಸ್ಟ್ರಾ ಅರೆಸ್ಟ್ಗಳು ಯಾವುದೂ ಆಗಿಲ್ಲ. ಈಗ CID ಮೇಲಿರುವಂತಹ ಹೈ ಹೋಪ್ ಅಂದರೆ ಇವರಾದರೂ ದೊಡ್ಡವರನ್ನ ಮುಟ್ತಾರಾ ಅಥವಾ ಸಣ್ಣ ಮೀನುಗಳನ್ನು ಹಿಡಿದು ಇವರೇ ತಪ್ಪಿತಸ್ಥರು ಅಂತ ಅವರ ಮೇಲೆ ಹೊಣೆಗಾರಿಕೆಯನ್ನು ಹಾಕಲಾಗತ್ತಾ, ಮತ್ತು ನಿಜವಾದ ಕಾರಣ ಯಾರು, ಈ ಇಡೀ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಆಸಕ್ತಿಯನ್ನು ವಹಿಸಿದ್ದು ಯಾರು ಅನ್ನೋದು ಎಸ್ಟಾಬ್ಲಿಷ್ ಆಗಬೇಕಾಗಿದೆ. ಅವರಿಂದ ಹೇಗೆ ಅಷ್ಟು ಶಾರ್ಟ್ ಪೀರಿಯಡ್ನಲ್ಲಿ ಇಷ್ಟೆಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ಳೋದಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ತು, ಎಲ್ಲೆಲ್ಲಿ ಪತ್ರ ವ್ಯವಹಾರ ಆಗಿದೆ, ಆಮೇಲೆ ದುಡ್ಡಿನ ವಿಚಾರದಲ್ಲಿ ಯಾರ್ಯಾರು ಎಷ್ಟೆಷ್ಟು ಬಾಚಿಕೊಂಡ್ರು ಎಲ್ಲ ಕೂಡ ಆಚೆ ಬರಬೇಕಾಗಿದೆ. CID ತನಿಖೆ ಬಗ್ಗೆ ಹೆಚ್ಚಿನ ನಿರೀಕ್ಷೆ ಇದೆ. ನೋಡೋಣ. ಇಲ್ಲಿ ತನಕ 4 ಜನರನ್ನು ಬಿಟ್ಟರೆ ಇನ್ಯಾರನ್ನೂ ಅರೆಸ್ಟ್ ಮಾಡಿಲ್ಲ. ಹೀಗಾಗಿ ತನಿಖೆ ಬಗ್ಗೆ ಸಾಕಷ್ಟು ಅನುಮಾನ ಸಾರ್ವಜನಿಕ ವಲಯದಲ್ಲಿ ಕೂಡ ಇದೆ. ಪೊಲೀಸರು ಕೇಳಿದ್ರೆ ನಮ್ಮ ಹತ್ರ ಫೈಲ್ ಇಲ್ಲ, CID ಟೇಕ್ ಓವರ್ ಮಾಡಿದೆ, ಅವರು ಎಕ್ಸ್ಟ್ರಾ ಅರೆಸ್ಟ್ಗಳನ್ನು ಮಾಡಬೇಕು ಅಂತಿದ್ರು. ಬಟ್ ಇವರು ಇನ್ನೂ ನಮಗೆ ಬ್ರೀತಿಂಗ್ ಸ್ಪೇಸ್ ಸಿಗ್ತಾ ಇದೆ ಅಷ್ಟೇ, ಸ್ವಲ್ಪ ದಿನದಲ್ಲಿ ನಾವು ಕೂಡ ಹೆಚ್ಚಿನ ಅರೆಸ್ಟ್ಗಳನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಇವತ್ತಿನಿಂದ ಇನ್ಯಾವ ರೀತಿಯಲ್ಲಿ ತನಿಖೆ ಸಾಗುತ್ತೆ ಅನ್ನೋದು ಇಂಪಾರ್ಟೆಂಟ್.